ಆಕಾಶ ಎಂಬ ಯುವ ವಾಸ್ತುಶಿಲ್ಪಿ ಒಂದು ಹಳೆಯ ಅನಾಥಾಶ್ರಮವನ್ನು ಪುನರ್ ನಿರ್ಮಾಣ ಮಾಡಲು ಊರಿನ ಹೊರವಲಯದಲ್ಲಿರುವ ಮನೆಗೆ ಬರುತ್ತಾನೆ. ಆದರೆ ಆ ಮನೆ ಅತೀತ ಶಕ್ತಿಗಳಿಂದ ಕೂಡಿದ ಶಾಪಿತ ಮನೆ ಎಂದು ಊರಿನವರು ಎಚ್ಚರಿಸುತ್ತಾರೆ. ಆಕಾಶ ಮತ್ತು ಅವನ ಗೆಳೆಯ ರಾಹುಲ್, ಅವನ ಪ್ರೇಯಸಿ ಮೀನಾಕ್ಷಿ, ಈ ಹೊಸ ಜಾಗವನ್ನು ರಾತ್ರಿ ಓದುತ್ತಾರೆ. ಆದರೆ ವಾಸ್ತವದಲ್ಲಿ ಆ ಮನೆ ಒಳಗೆ ತಮಗೇ ತಿಳಿಯದ ಒಂದು ಶಕ್ತಿಯನ್ನೇ ಸೆಳೆಯುತ್ತಿದೆ. ಮನೆಗೆ ಆಗಮನ ಸಂಜೆ 6 PM. ಮನೆಯ ಥರ ಹೇಗೆ ಹಳೆಯದು, ಕತ್ತಲಾಗಿ ನಿಂತಿದೆ. ಹಳೆಯ ಮರಗಳು, ಹುಲ್ಲು ತುಂಬಿದ ಹಾದಿ, ತೀವ್ರ ಮೌನ, ಹಾಳಾದ ಕಾಗದದ ಮೆತ್ತಗಿನ ಶಬ್ದಗಳು. ಆಕಾಶ, ಮೀನಾಕ್ಷಿ ಮತ್ತು ರಾಹುಲ್ ಕಾರಿನಿಂದ ಇಳಿಯುತ್ತಾರೆ. ಚೆಕ್ ಗುರುತು ಬಟನ್. ಮೀನಾಕ್ಷಿ ನೋಡುತ್ತಾ, ಇದು ಸುಮ್ಮನೆ ಹಳೆಯ ಮನೆ ಅಂತ ಅನಿಸುತ್ತಾ ಇಲ್ಲ, ಇದು ಭಯಾನಕವಾಗಿದೆ. ಚೆಕ್ ಗುರುತು ಬಟನ್. ಆಕಾಶ ನಗುತ್ತಾ, ಇದು ಕಲ್ಪನೆಯಷ್ಟೇ ಮೀನಾಕ್ಷಿ. ಮನೆಗೊಳಗೆ ಹೋಗೋಣ. ಅವರು ಮನೆಯ ಬಾಗಿಲು ತೆರೆದು ಒಳಗೆ ಹೋಗುತ್ತಾರೆ. ಮನೆಯೊಳಗಿನ ರಹಸ್ಯಗಳು. ರಾತ್ರಿ ಅವರು ಕೋಣೆಯೊಳಗೆ ಪರಿಶೀಲಿಸುತ್ತಾರೆ. ಬೆಳಕು ಮಳೆಯಂತೆ ತುಸುಂದು ಹಗುರವಾಗಿದೆ. ಮನೆಯ ಗೋಡೆಗಳಿಗೆ ಹಳೆಯ, ನಿಗೂಢ ಚಿತ್ರಗಳು. ಚೆಕ್ ಗುರುತು ಬಟನ್. ರಾಹುಲ್ ಮಣ್ಣಿನಿಂದ ಧೂಳು ಒರೆಸಿಕೊಂಡು, ಇಲ್ಲಿ ಯಾರಾದರೂ ಹಿಂದಿನ ಕಾಲದಲ್ಲಿ ವಾಸವಿದ್ದಂತೆ. ಚೆಕ್ ಗುರುತು ಬಟನ್. ಮೀನಾಕ್ಷಿ ಗೋಡೆಯ ಮೇಲೆ ಕೈ ಇಡುತ್ತಾ, ಇದು ಇಲ್ಲಿ ಏನೋ ಒಂದು ತಪ್ಪಾಗಿದೆ. ಸೌಂಡ್. ಪಕ್ಕದ ಕೋಣೆಯಿಂದ ಹೊತ್ತು ಬರುವ ಟಪ್ ಟಪ್ ಹೆಜ್ಜೆಗಳ ಶಬ್ದ. ಅವರು ಅಚ್ಚರಿ ಮುಗಿಸುವ ಮೊದಲು ಬೆಳಕು ತುಸು ಹೆಚ್ಚು ಕತ್ತಲಾಗುತ್ತದೆ. ಗೋಡೆಯ ಹಿಂದೆ ಏನಿದೆ? ಆಕಾಶ ಪಕ್ಕದ ಕೋಣೆಯೊಳಗೆ ತೆರಳುತ್ತಾನೆ. ಗೋಡೆಯ ಮೇಲೆ ಬೆರಳಚ್ಚುಗಳು. ತೀರಾ ಚಳಿ ಹಬ್ಬಿದೆ. ಆಕಾಶ ಕತ್ತಲೆಯಲ್ಲಿ ತಿರುಗುತ್ತಾ, ಇಲ್ಲಿ ಯಾರಾದರೂ ಇದ್ರಾ? ಸೌಂಡ್. ಹಠಾತ್ ಶಬ್ದ. ಕ್ರಕ್. ಗೋಡೆಗೆ ಏನೋ ಕದಿಯುವ ಶಬ್ದ. ಮೀನಾಕ್ಷಿ ಭಯಪಟ್ಟು ಬಾಗಿಲಿಗೆ ಓಡಿ ಹೋಗುತ್ತಾ, ನೋಡು. ಗೋಡೆಯ ಮೇಲೆ, ಅವರ ಕಣ್ಣುಗಳ ಮುಂದೆ, ಗೋಡೆಯ ಮೇಲಿನ ಹಳೆಯ ಪೇಂಟ್ ತುಸು ಹಿಂದಕ್ಕೆ ಹೋಗಿ, ಹಿಂದಿನ ಶ್ಯಾಡೋ ಮೌನವಾಗಿ ಕತ್ತಲಿನಲ್ಲಿ ಜಾರುತ್ತದೆ. ಶ್ಯಾಡೋ ದೆವ್ವದ. ಆಕಾಶನ ಕಣ್ಣು ತುಂಬಾ ಚಳಿಯಿಂದ ಕೆಂಪಾಗಿದೆ. ಆದರೆ ಅವನು ಅಲ್ಲಿಂದ ಹೋಗುವ ಸಾಹಸ ಮಾಡುತ್ತಿಲ್ಲ. ಗೋಡೆಯೊಳಗಿನ ಶ್ಯಾಡೋ ಹಾಗೆಯೇ ಕುಳಿತು ನಗುವ ಶಬ್ದ ಮಾಡುತ್ತಿದೆ. ರಾಹುಲ್ ಹಿಂದುಮುಂದು ನೋಡುತ್ತಾ, ಆಕಾಶ, ಇದು ತಪ್ಪು. ನಾವು ಹೋಗೋಣ. ಸೌಂಡ್. ಟಪ್ ಟಪ್. ಹೆಜ್ಜೆಗಳ ಶಬ್ದ. ಈ ಬಾರಿ ಹೆಜ್ಜೆಗಳ ಶಬ್ದ, ಈ ಬಾರಿ ಬಹಳ ವೇಗದ. ಹಠಾತ್ ಬಾಗಿಲು ಮುಚ್ಚುತ್ತದೆ. ದೀಪಗಳು ಕೆಳಗೆ ಬೀಳುತ್ತವೆ. ಕತ್ತಲು ತುಂಬುತ್ತದೆ. ಇದೆಲ್ಲದರ ಮಧ್ಯೆ ಅವರ ಬೆನ್ನಿಗೆ ಒಂದು ದೊಡ್ಡ ನೆರಳು ಹತ್ತಿಕೊಂಡು ಬರುತ್ತದೆ. ಕೊನೆಯ ಭಯಾನಕ ಕ್ಷಣ. ಗೋಡೆಯೊಳಗಿನ ಶ್ಯಾಡೋ ಇದೀಗ ಪುಷ್ಟವಾಗಿದೆ. ಇದು ಮುಂದೆ ಸಾಗುತ್ತದೆ, ಆದರೆ ಹೆಜ್ಜೆಗಳ ಶಬ್ದ ಮಾತ್ರ ಗೋಡೆಯೊಳಗಿನಿಂದ ಕೇಳಿಸುತ್ತಿದೆ. ಮೀನಾಕ್ಷಿ ಕಿರುಚುತ್ತಾ, ನೋಡು, ಅದು ನಮ್ಮ ಕಡೆ ಬರುತ್ತಿದೆ. ಆಕಾಶ್ ಹೃದಯ ತಡಿತ ವೇಗವಾಗಿ ತಡಕಾಡುತ್ತಾ, ಇದು ವಾಸ್ತವವಲ್ಲ. ಒಂದು ಹಠಾತ್ ದನಿ. ಚಾಟಿಂಗ್. ನೀನು ಇಲ್ಲಿ ಇರಲೇಬೇಕು. ಅವರು ಓಡಲು ಪ್ರಯತ್ನಿಸುತ್ತಾರೆ. ಆದರೆ ದೆವ್ವ ಅವರ ಬೆನ್ನು ಹತ್ತಿದೆ. ಕೊನೆಗೆ ಅವರು ತೀವ್ರ ಶಬ್ದದೊಂದಿಗೆ ದ್ವಾರವನ್ನು ತೆರೆಯುತ್ತಾರೆ. ದೆವ್ವ ಕತ್ತಲೆಯಲ್ಲಿ ತೇಲುತ್ತಾ ಮತ್ತೊಮ್ಮೆ ಗೋಡೆಯೊಳಗೆ ನಾಪತ್ತೆಯಾಗುತ್ತದೆ.